ಈ ಕಾರ್ಯಕ್ರಮವನ್ನು ಹೊರತುಪಡಿಸಿ ನಿನ್ನೆ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿ ಕೆಲಸವನ್ನು ಪ್ರಾರಂಭ ಮಾಡಿದ್ದೇನೆ. ಮೊಟ್ಟ ಮೊದಲನೇದಾಗಿ ಜಿಲ್ಲೆಯ ಎಲ್ಲ ಮಹಾಜನತೆಗೆ ನನ್ನ ನೂತನ ವರ್ಷದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ನಾನು ಸುದೀರ್ಘವಾದಂಥ ಆಡಳಿತದ ಅನುಭವ, 2 ಜಿಲ್ಲೆಗಳಲ್ಲಿ ಉಪವಿಭಾಗಾಧಿಕಾರಿಯಾಗಿ, ಮಹಾನಗರ ಪಾಲಿಕೆಯ ಆಯುಕ್ತರಾಗಿ, ಅದೇ ರೀತಿ ಸ್ಮಾರ್ಟ್ ಸಿಟಿಯ MD ಆಗಿ, ಮಾನ್ಯ ಸಚಿವರುಗಳ ಹತ್ರ ಸೇವೆ ಸಲ್ಲಿಸುವ ಒಂದು ಅವಕಾಶ, ಜೊತೆಗೆ ಕಳೆದ 2 ಸ್ಟಿಂಟಲ್ಲಿ 2 ಜಿಲ್ಲೆಗಳಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಈ ರೀತಿ ಕಂದಾಯ ಇಲಾಖೆ, ಅಭಿವೃದ್ಧಿ ಇಲಾಖೆ, ನಗರಾಭಿವೃದ್ಧಿ, ಎಲ್ಲ ಆಯಾಮಗಳನ್ನು, ವಸತಿ ಇಲಾಖೆ, ಈ ರೀತಿ ಬಹು ಇಲಾಖೆಗಳಲ್ಲಿ ನೇರವಾಗಿ ಕೆಲಸ ಮಾಡಿದ ಒಂದು ಅನುಭವ ನನಗಿದೆ. ಖಂಡಿತವಾಗ್ಲೂ ಆ ಅನುಭವವನ್ನು ಜನಸ್ನೇಹಿಯಾಗಿ, ಜನರಿಗೆ ನೈಜವಾಗಿ ಕಟ್ಟ ಕಡೆಯ ಧ್ವನಿಯಿಲ್ಲದ ನಾಗರಿಕರಿಗೆ ಅದನ್ನು ತಲುಪಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಬಯಕೆ. ಖಂಡಿತವಾಗ್ಲೂ ಇಡೀ ನಮ್ಮ ತಂಡ ಒಂದು ಕುಟುಂಬವಾಗಿ ಕೆಲಸ ಮಾಡುತ್ತೆ ಜಿಲ್ಲೆಯಲ್ಲಿ. ಅದು ಯಾವುದೇ ಇಲಾಖೆ ಇರಲಿ, ಆ ಎಲ್ಲ ಇಲಾಖೆಗಳ ಅಪೇಕ್ಷೆ ಜನಮಾನಸಕ್ಕೆ, ಜನರಿಗೆ ಏನಿದೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಎಲ್ಲರನ್ನೂ ಕೂಡ ಒಂದು ತಂಡವಾಗಿ ತೆಗೆದುಕೊಂಡು ಹೋಗಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಈ ನನ್ನ ಪ್ರಯತ್ನದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರಾಗ್ಬೋದು, ಎಲ್ಲ ಚುನಾಯಿತ ಪ್ರತಿನಿಧಿಗಳಾಗ್ಬೋದು, ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳಾಗ್ಬೋದು, ಎಲ್ಲರ ಸಹಕಾರ, ಮಾರ್ಗದರ್ಶನ, ನಮ್ಮ ಗ್ರಾಮ ಪಂಚಾಯಿತಿ ಅದರ ಆಡಳಿತ ವ್ಯವಸ್ಥೆಯ ಭಾಗವಾಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು, ಈ ರೀತಿ ಎಲ್ಲರನ್ನೂ ಒಳಗೊಂಡಂಥ ಒಂದು ಜನಸ್ನೇಹಿ ಆಡಳಿತವನ್ನು ಕೊಡ್ತೇವೆ. ಮತ್ತು ಹೆಚ್ಚು ಜನರ ಸಂಪರ್ಕದಲ್ಲಿದ್ದು ಕ್ಷೇತ್ರಗಳ ಭೇಟಿ ಮೂಲಕ ಒಂದು ಶಾಶ್ವತ ಪರಿಹಾರ ಕೊಡಲಿಕ್ಕೆ ಏನು ಕ್ರಮ ಬೇಕೋ ಖಂಡಿತವಾಗ್ಲೂ ಆ ಕ್ರಮಗಳನ್ನು ನಾನು ತೆಗೆದುಕೊಳ್ತೇನೆ. ನನ್ನ ಹಿಂದಿನ ಜಿಲ್ಲೆ ತುಮಕೂರಿನಲ್ಲೂ ಕೂಡ 2 ವರ್ಷ 7 ತಿಂಗಳುಗಳ ಕಾಲ ಒಂದು ಮೌಲ್ಯಯುತವಾದಂಥ ಆಡಳಿತವನ್ನು ಕೊಟ್ಟಿರುವಂಥ ಒಂದು ಹೆಮ್ಮೆ ನನಗಿದೆ. ಅದರ ಭಾಗವನ್ನು ನೂತನ ಜಿಲ್ಲಾಧಿಕಾರಿಯಾಗಿ ಈ ಜಿಲ್ಲೆಗೆ ನನ್ನ ಅಮೂಲ್ಯ ಕೊಡುಗೆಯನ್ನು ಕೊಡ್ತೇನೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ರಸ್ತೆ ಸುರಕ್ಷತಾ ಮಾಸ 2026ರ ಸಂಭ್ರಮದ ಒಂದು ಸೆಲೆಬ್ರೇಷನ್ಗೋಸ್ಕರ ರಾಷ್ಟ್ರದಲ್ಲಿ ರಸ್ತೆ ಅಪಘಾತಗಳನ್ನ ಕಮ್ಮಿ ಮಾಡುವ ಉದ್ದೇಶದಿಂದ ನಮ್ಮ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಮತ್ತು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಇವತ್ತಿನ ನಾವು ಚಿಕ್ಕಬಳ್ಳಾಪುರ ಕಾನೂನು ಸೇವಾ ಪ್ರಾಧಿಕಾರ, ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತ, ಜಿಲ್ಲಾ ಪೊಲೀಸ್, RTO, ಶಿಕ್ಷಣ ಇಲಾಖೆ, ಹಲವಾರು ಸಂಘ ಸಂಸ್ಥೆಗಳು, ವಕೀಲರ ಸಂಘ ಎಲ್ಲರ ಸಮಷ್ಟಿಯಿಂದ ಇವತ್ತಿನ ದಿನ ನಾವು ಒಂದು ಜಾಥವನ್ನು ಹಮ್ಮಿಕೊಂಡಿದ್ದನ್ನು ತಾವೆಲ್ಲ ನೋಡಿದ್ದೀರ. ಇದರ ಉದ್ದೇಶ ಇಷ್ಟೇ, ನಮ್ಮಲ್ಲಿ ಪ್ರತಿದಿನ ಅಪಘಾತಗಳು ಆಗಿ ಹೆಚ್ಚಿನ ಜೀವಗಳು ಕಳ್ಕೊತಾ ಇದ್ದಾರೆ. ಅದಕ್ಕೆ ಯಾರೊಬ್ಬರು ಕಾರಣ ಆಗೋದಿಲ್ಲ, ನಮ್ಮ ಅಜಾಗರೂಕತೆಯೇ ಅದನ್ನು ಮುಖ್ಯ ಕಾರಣ ಆಗ್ತದೆ. ನಾವು ಒಂದು ದ್ವಿಚಕ್ರ ವಾಹನನ ಚಾಲನೆ ಮಾಡುವಾಗ ತಲೆಗೆ ಶಿರಸ್ತ್ರಾಣವನ್ನು ಧರಿಸ್ಕೊಂಡ್ರೆ ಹೆಚ್ಚಿನ ಪ್ರಮಾಣದ ಸಾವು ನೋವುಗಳಾಗುವಂಥದ್ದನ್ನ ತಡೆಗಟ್ಟಬಹುದು. ಸಣ್ಣ ಪುಟ್ಟ ಇಂಜುರಿಗಳಾದಾಗ ನಾವು ಚಿಕಿತ್ಸೆ ತಗೊಂಡು ಮುಂದಿನ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ತಲೆಗೆ ಹೇಟ್ ಬಿದ್ದಂಥ ಸಂದರ್ಭದಲ್ಲಿ ಅಥವಾ ನಮ್ಮ ಬೆನ್ನು ನರಗಳಿಗೆ ಹೇಟ್ ಬಿದ್ದು ಆದಂಥ ಸಂದರ್ಭದಲ್ಲಿ ಮತ್ತೆ ನಾವು ರಿಕವರಿಗೆ ಆಗ್ಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಆ ಅಪಘಾತಕ್ಕೆ ಒಳಗಾದಂಥ ವ್ಯಕ್ತಿಯ ಕುಟುಂಬಗಳು ಬಹಳ ಸಂಕಷ್ಟವನ್ನು ಎದುರಿಸೋದನ್ನು ನಾವೆಲ್ಲ ದಿನನಿತ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ಕಾರಣದಿಂದ ಎಷ್ಟೇ ಜಾಗೃತಿಯಾಗಿ ಕೆಲವರು ಲೇನ್ ಡಿಸಿಪ್ಲಿನ್ ಎಲ್ಲ ಪಾಲನೆ ಮಾಡಿ ಚಾಲನೆ ಮಾಡ್ತಾ ಇದ್ರು ಕೂಡ ಕೆಲವರು ಯಾರೋ ಅಜಾಗರೂಕತೆಯಿಂದ ಚಾಲನೆ ಮಾಡಿ ಆ ಸರಿ ದಾರಿನಲ್ಲಿ ಕಾನೂನು ಪಾಲನೆ ಮಾಡಿ ಚಾಲನೆ ಮಾಡುವಂಥವ್ರಿಗೂ ಕೂಡ ಅಪಘಾತ ಮಾಡಿರೋದನ್ನು ನಾವು ನೀವೆಲ್ಲ ನೋಡಿದ್ದೀವಿ. ಇಂಥ ಅವಘಡಗಳನ್ನ ತಡೀಲಿಕ್ಕೋಸ್ಕರ ಈ ಒಂದು ಜಾಗೃತಿ ಅರಿವು ಮೂಡಿಸುವಂಥದ್ದು ಭಾಳ ಮುಖ್ಯ ಆಗಿದೆ. ಆ ನಿಟ್ಟಿನಲ್ಲಿ ನಾವು ತಿಂಗಳು ಪೂರ್ಣ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಹೋಬಳಿ ಮಟ್ಟದಲ್ಲೂ ಕೂಡ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರಗಳು ನಮ್ಮ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಆಡಳಿತದೊಂದಿಗೆ ಕೈ ಜೋಡಿಸಿ ಈ ಒಂದು ಅರಿವು ಕಾರ್ಯಕ್ರಮವನ್ನು ಇಡೀ ತಿಂಗಳು ಜನವರಿ 30ನೇ ತಾರೀಕು ತನಕ ಮಾಡ್ತೀವಿ. ಅಂತಿಮವಾಗಿ ಜನವರಿ 31ನೇ ತಾರೀಕು ಬೆಂಗಳೂರು ಅರಮನೆ ಮೈದಾನದಲ್ಲಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಆ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಸಹಕರಿಸಿ ಈ ಸಾಮಾನ್ಯ ನಾಗರಿಕರ ಅಮೂಲ್ಯ ಜೀವಗಳನ್ನ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಶ್ರಮ ಪಡೋಣ. ಅದಕ್ಕೆ ನಮ್ಮ ಎಲ್ಲ ಜಿಲ್ಲಾ ಆಡಳಿತ
ಇಲ್ಲ ಪೊಲೀಸ್, RTO ಅಧಿಕಾರಿಗಳು, ಎಲ್ಲ ವಕೀಲರ ಸಂಘದ ಸದಸ್ಯರು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ ಅವ್ರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಈಗ ಇವತ್ತಿನ ಕಾರ್ಯಕ್ರಮದ ಔಚಿತ್ಯದ ಬಗ್ಗೆ 2 ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀವಿ. ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಧೀಶರು ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ. ವೇದಿಕೆಯಲ್ಲಿ ನನ್ನ ಜೊತೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಹಿರಿಯ ವಕೀಲರು ಎಲ್ಲ ಇದ್ದಾರೆ. ಅವರೆಲ್ಲರನ್ನು ಕೂಡ ಸ್ಮರಿಸ್ಕೊಳ್ತಾ, ನಾನು ಈಗ ಥರ ನೋಡ್ತಾ ಇದ್ದೆ, ಒಂದು ವರ್ಷಕ್ಕೆ 1,80,000 ಡೆತ್ಸು ಓನ್ಲಿ ಬೈ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಅದು ಪ್ರಮಾಣ ಭಾಳ ದೊಡ್ಡದು. ನಾವು ಅರಿವು ಮೂಡಿಸೋದ್ರ ಮೂಲಕ ಮಾತ್ರ, ಪ್ರತಿ ವ್ಯಕ್ತಿ ಅವನು ಸಂಕಲ್ಪ ಮಾಡೋದ್ರಿಂದ ಮಾತ್ರ ಈ ಒಂದು ರಸ್ತೆ ಅಪಘಾತಗಳಿಗೆ ಒಂದು ಹಂತದ ನಿಯಂತ್ರಣವನ್ನು ನಾವು ಮಾಡ್ಬೋದಾಗುತ್ತೆ. ಹೆಸರೇ ಅಪಘಾತ ಅಂತ ಇದೆ, ಇಟ್ ಇಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್. ಹೇಗಾಗುತ್ತೆ ಏನು ಅನ್ನೋದು ಯಾರಿಗೂ ಕಲ್ಪನೆ ಇರಲ್ಲ, ಆದರೆ ಆಗೋಗುತ್ತೆ. ಆದರೆ ನಮ್ಮ ಸುರಕ್ಷತೆ ಮಾಡ್ಕೊಳ್ಳೋ ಅಂಥದ್ದು ಬಹಳ ಮುಖ್ಯ. ಆ ಅರಿವು ಪ್ರತಿ ನಾಗರಿಕರಿಗೆ ಹೋಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ, ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ, ವಕೀಲರ ಸಂಘ, ಹೀಗೆಲ್ಲ 10 ಹಲವು ಸಂಘ ಸಂಸ್ಥೆಗಳ ಮೂಲಕ ನಾವು ಏನು ಅರಿವು ಮೂಡಿಸ್ತಾ ಇದ್ದೇವೆ. ಈ ಒಂದು ತಿಂಗಳು, ಜನವರಿಯ ಸಂಪೂರ್ಣ ಮಾಸ, ಅದನ್ನು ಇನ್ನೂ ವ್ಯಾಪಕಗೊಳಿಸ್ತೇವೆ. ಜೊತೆಗೆ ಆಡಳಿತ ವ್ಯವಸ್ಥೆಯಿಂದ ಏನು ನಾವು ರಸ್ತೆ ಸುರಕ್ಷತೆಗೆ ಬೇಕಾದ ಉಪಕ್ರಮಗಳನ್ನ ತೆಗೆದುಕೊಳ್ಬೇಕು. ಆಗಲೇ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳು ಅದನ್ನು ಚರ್ಚೆ ಮಾಡಿದ್ದೀವಿ. ಮುಂದಿನ ಹಂತದಲ್ಲಿ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ, ಪ್ರಮುಖ ನ್ಯಾಷನಲ್ ಹೈವೇಗಳಲ್ಲಿ ಏನೇನು ಉಪಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಒಟ್ಟಾರೆ ಜನಮಾನಸದಲ್ಲಿ ಜನರಿಗೆ, ಸಾರ್ವಜನಿಕರಿಗೆ ನಮ್ಮ ಮನವಿ ಏನಂದರೆ, ತಮ್ಮ ಮೂಲಕ 2 ವಿಷಯದಲ್ಲಿ ಅವರು ಜಾಗೃತರಾದರೆ 90% ಅವರು ತಮ್ಮ ಜೀವನಕ್ಕೆ ಖಾತ್ರಿಯನ್ನು ಪಡಿಸ್ಕೊಳ್ಬಹುದು. ಒಂದು, ಹೆಲ್ಮೆಟನ್ನು ಧರಿಸ್ತಕ್ಕಂಥದ್ದು. 2ನೇದು, ಸೀಟ್ ಬೆಲ್ಟನ್ನು ಧರಿಸ್ತಕ್ಕಂಥದ್ದು. ನಾವು ಬಹುತೇಕ ಆಕ್ಸಿಡೆಂಟ್ಗಳನ್ನು ನೋಡಿದಾಗ ಈ 2ರಲ್ಲಿ ಒಂದು ವೈಫಲ್ಯ ಭಾಳಷ್ಟು ಪ್ರಕರಣಗಳಲ್ಲಿ ನಮಗೆ ಕಂಡು ಬರ್ತದೆ. ಹಾಗಾಗಿ ಅದ್ರ ಕುರಿತು ನಾವೆಲ್ಲ ಜಾಗೃತರಾಗಬೇಕಾಗಿದೆ. ಆ ಮಾತುಗಳನ್ನು ಹೇಳ್ತಾ, ಈಗಾಗಲೇ ತಾವು ಹೇಳಿದಿರಿ, ನಮ್ಮ ಕಾನೂನು ಇಲಾಖೆ, ಅದರಲ್ಲೂ ನ್ಯಾಯಾಲಯಗಳು ಈ ರೀತಿಯ ಜನಪರ ಕಾರ್ಯಕ್ರಮಗಳಲ್ಲಿ, ಕಾಳಜಿಗಳಲ್ಲಿ ಸರ್ ನೇತೃತ್ವದಲ್ಲಿ ಅವರು ಕೂಡ ತುಂಬ ಪ್ರೊಆಕ್ಟಿವ್ ಆಗಿ ಭಾಗವಹಿಸಿರ್ತಕ್ಕಂಥದ್ದು. ಹೆಲ್ಮೆಟ್ ಕಡ್ಡಾಯಗೊಳಿಸುವಿಕೆ, ಅದನ್ನು ತಾವೇ ಈಗ ವ್ಯಕ್ತಪಡಿಸಿದಿರಿ. ಸೊ ಆ ರೀತಿ ಅವರು ಕೂಡ ಕೈ ಜೋಡಿಸಿರ್ತಕ್ಕಂಥದ್ದು ನಾವೆಲ್ಲ ಒಂದು ತಂಡವಾಗಿ ಕೆಲಸ ಮಾಡಲಿಕ್ಕೆ ಒಂದು ಪ್ರೇರಕ ಶಕ್ತಿ ಅಂತೇಳಿ ನಾನು ಭಾವಿಸ್ತೇನೆ. ಖಂಡಿತವಾಗ್ಲೂ ಇದನ್ನು ಇನ್ನೂ ಹೆಚ್ಚು ವ್ಯಾಪಕಗೊಳಿಸಿ ಒಂದು ಪರಿಣಾಮಕಾರಿ ಔಟ್ಪುಟ್ಟನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ. ಸೊ